ಪರಿಹಾರ ವಿಚಾರದಲ್ಲಿ ತಾರತಮ್ಯ ಆರೋಪ, ಚಪ್ಪಲಿ ಏಟು ಬಿದ್ದಿದೆ. ಅಲ್ಲಿ ಪ್ರಾಧಿಕಾರದ ಸಿಬ್ಬಂದಿಗೆ ಸಂತ್ರಸ್ತ ಚಪ್ಪಲಿಂದ ಹೊಡೆದು ಬಿಟ್ಟಿದ್ದಾರೆ. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರುವಂತಹ ಘಟನೆ ಇದು. ನೋಡಿ, ರೈತ ಸಿಟ್ಟು ನೆತ್ತಿಗೇರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಚಪ್ಪಲಿ ಹೊಡೆದಿದ್ದು ನಾವೇನು ಸಮರ್ಥನೆ ಮಾಡ್ಕೊಳ್ತಿಲ್ಲ, ತಪ್ಪೆ ಯಾರಾದರೂ ಅಷ್ಟೇ. ಆದರೆ ವಿಳಂಬ ಮಾಡಬಾರ್ದು. ಅಲ್ಲಿ ಪರಿಹಾರ ಕೊಡುವಲ್ಲಿ ಏನೋ ವಿಳಂಬ ಆಗಿದೆ ಅನ್ನುವಂಥ ಆರೋಪ. ಹಾಗಾಗಿ ಪ್ರಥಮ ದರ್ಜೆ ನೌಕರ ಅಂಕದ್ ಎಂಬುವರ ಮೇಲೆ ರೈತ ಬಸಪ್ಪ ಚಪ್ಪಲಿಂದ ಹೊಡೆದು ಬಿಟ್ಟಿದ್ದಾರೆ. ಬೆಳೆ ಪರಿಹಾರ ನೀಡಲು ವಿಳಂಬ ಆರೋಪಕ್ಕೆ ಹಲ್ಲೆಯನ್ನ ಮಾಡಿದ್ದಾರೆ. ಹಲ್ಲೆ ಮಾಡಿದ ರೈತರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ವಿವಿಧ ದಲಿತ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ದಾವೆ, ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾವೆ. ನೋಡ್ತಾ ಇದ್ದೀವಿ, ರೈತ ಬಸಪ್ಪ ಅಧಿಕಾರಿಗೆ ಚಪ್ಪಲಿ ತಗೊಂಡು ಹೊಡಿತಾ ಇದ್ದಾರೆ. ನೋಡಿ, ಹೊಡಿತಾ ಇದ್ದಾರೆ, ಹಲ್ಲೆ ಮಾಡ್ತಾ ಇದ್ದಾರೆ. ಹಲ್ಲೆ ಮಾಡಿದ್ರು ನಾವು ಸರಿ ಅಂತ ಹೇಳಲ್ಲ, ಆದರೆ ಎಲ್ಲ ಅಧಿಕಾರಿಗಳು ಗೊತ್ತಾಗಲಿ, ಇನ್ಮೇಲೆ ರೈತರನ್ನ ಎದುರು ಹಾಕ್ಕೊಂಡ್ರೆ ಅಥವಾ ಅವ್ರಿಗೇನಾದರೂ ಈ ರೀತಿ ಪರಿಹಾರ ಕೊಡುವಲ್ಲಿ ವಿಳಂಬ ಮಾಡಿದ್ರೆ ನಮಗೂ ಇದೇ ಶಾಸ್ತಿ ಆಗ್ಬೋದು ಅಂತೇಳಿ. ನೋಡಿ, ಅವರ ಕೋಪ ನೆತ್ತಿಗೇರಿಬಿಟ್ಟಿತ್ತು. ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಎಷ್ಟೋ ಬಾರಿ ಕಾಲು ಬೀಳ್ತೀನಿ ನಮಗೆ ಪರಿಹಾರ ಕೊಡಿ ಅಂತಲೂ ಕೂಡ ಕೇಳಿದ್ದಾರೆ. ಆದರೆ ಅಧಿಕಾರಿ ತಲೆಗೆ ಹಾಕ್ಕೊಂಡಿಲ್ಲ, ಅಥವಾ ಮೇಲಾಧಿಕಾರಿಗಳಿಗೇನಾದರೂ ಅಲ್ಲಿಂದ ಎಡವಟ್ಟಾಗಿದೆಯೋ ಅಥವಾ ಇವರೇ ಮಾಡಿದ್ದಾರೋ. ಅಲ್ಲಿ ನೋಡಿ, ದಲಿತ ಸಂಘಟನೆಯವರು ಕೂಡ ಅವ್ರ ಜೊತೆಗಿದ್ದರು, ಯಾರು ಕೂಡ ಬಿಡಿಸ್ಕೊಳ್ಳೋಕೆ ಬರಲಿಲ್ಲ. ಆಗಲಿ ಇನ್ನೂ ಹೊಡಿಲಿ ಅಂತ ಸುಮ್ಮನೆ ಕಾಯ್ತಿದ್ರು. ಅಂದರೆ ಅವರ ಆವೇಶ ನಮಗೊಂದು ಗೊತ್ತಾಗ್ತಾ ಇದೆ. ಈಗ ರೈತನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರಥಮ ದರ್ಜೆಯ ನೌಕರ ಅಂಕದ್ ಅನ್ನೋರ ಮೇಲೆ ರೈತ ಬಸಪ್ಪ ಚಪ್ಪಲಿಯಿಂದ ಹೊಡೆದಿರೋದು. ಅದೆಷ್ಟು ಕಾದು ಕೂತಿದ್ರು. ಎಲ್ಲ ಕಳ್ಕೊಂಡು ನಮಗೆಲ್ಲ ನೀರು ಕೊಟ್ಟು ರೈತನ ಹೆಚ್ಚಿಗೆ ಬೆಳೆದು ಹೆಚ್ಚಿಗೆ ಮಾಡಿದ ಎಲ್ಲ ಧನ್ಯವಾದಗಳು ಹೇಳ್ತೀವಿ. ಕಳ್ಕೊಂಡು ಎಲ್ಲ ಈ ಪ್ರಾಧಿಕಾರವರು ಅಡ್ಡಾಡಿಸ್ತಾರೆ. ದಯವಿಟ್ಟು ಅವರು ಏನೇನು ಬರ್ತಾರೆ, ಏನು ತಾತ್ಕಾಲಿಕ ಎಲ್ಲ ಸಣ್ಣ ಪುಟ್ಟ ರೈತರು ಸರಿಪಡಿಸೋ ಹಂಗಾಗಿ ಬೇಗ ಮಂಜೂರಾತಿ ಕೊಡಿ. ಬರೀ ಅಡ್ಡಾಡಿಸೋ ನಾಳೆ ಇದು ನಾಲ್ಕು ಬಂದಿಲ್ಲ, ನಿಂತೆ ಬೇಡ, ಯಾರೇ ಬರಲಿ ಏನೋ ಬರಲಿ. ಇವಾಗ ಸಂತೋಷ ಹೇಳಿದ್ರು, ಈಗ ಬಾಗಲಕೋಟೆ ಮಾರ್ಕೆಟ್ ಹಾಳಾಗಿದೆ, ಏನೇ ಮಾರ್ಕೆಟ್ ಇಲ್ಲ, ಮಣಿ ಇಲ್ಲ. ಈಗ ಅಧಿಕಾರಿಗಳು ದಯವಿಟ್ಟು ಅಡ್ಡಾಡಿಸ್ಬೇಡ, ಅವರು ಬೇಗ ಕೆಲಸ ಮಾಡಿಲ್ಲ ಅಂದ್ರೆ ನಾವು ತೋರಿಸ್ಬೇಕಾಗತ್ತೆ. ಮತ್ತೆ ನಮ್ಮ ಮೈನ ಮಾತಾಡಿಸ್ಬೇಡಿ, ಮಾಡಿ ನಮ್ಮ ತಂದೆಯವರು ಜೊತೆ ನೀವು ಕೆಲಸ ಮಾಡಿ. ನಮ್ಮ ತಂದೆಯವರು ಬಾಗಲಕೋಟೆ ಬಗ್ಗೆ ಎಷ್ಟು ಕಾಳಜಿ ಕೊಡಿಲ್ಲ. ಅದೇ ರೀತಿ ತಾವು ದಯವಿಟ್ಟು ಯಾವ ಗ್ರಾಹಕರು ಸಂತೋಷ ಕೇಳಬೇಡಿ. ದಯವಿಟ್ಟು ಅವರು ಮನೆ